ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾಂಗ್ರೆಸ್ಸಿನ ಭ್ರಷ್ಟಾಚಾರದ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾರೆ. ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್ ಅಲ್ಲದೆ ಬೇರೆ ಎಂದು ಇಲ್ಲ. ದೇಶಕ್ಕೆ ಭ್ರಷ್ಟಾಚಾರವನ್ನ ಇವತ್ತು ಪರಿಚಯ ಮಾಡಿದ್ದೇ ಕಾಂಗ್ರೆಸ್. ಆ ಕಾರಣದಿಂದಲೇ ಭ್ರಷ್ಟಾಚಾರ ಅವರ ರಕ್ತದಲ್ಲೇ ಇರೋದ್ರಿಂದ ಕೆಲವು ವಿಡಿಯೋಗಳು ಹರಿದಾಡಿದಾಗ ತಾವು ನೋಡಿದ್ರಿ. ಇದು ನಾಗೇಂದ್ರ ಅವರ ವಿಚಾರ ಮಾತ್ರ ಅಲ್ಲ ಸರ್, ಹಣ ಮಾಡಿಲ್ಲ ಅವರು, ಅದೇಗೆ ಹಣ ಕೊಡ್ಲಿಕ್ಕಾಗತ್ತೆ? ಕ್ಯಾಬಿನೆಟ್ಗೆ ಅವ್ರನ್ನೂ ತಗೊಳ್ಬೇಕು ಅಂದಾಗ ನಿಮ್ಮನ್ನು ಹಣ ಮಾಡಬಾರ್ದು ಅಂತ ಯಾರು ಹೇಳಿದ್ರು ಅಂತ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹೇಳಿದ್ರು ಅಂತೇಳಿ ಕಾಂಗ್ರೆಸ್ ಮುಖಂಡರುಗಳು ಮಾತಾಡ್ಕೊಂಡಿದ್ದನ್ನ ನಾವೆಲ್ಲ ರಾಜ್ಯದಲ್ಲಿ ನೋಡಿದ್ದೇವೆ. ಹೀಗೆ ಭ್ರಷ್ಟಾಚಾರಿಗಳನ್ನ ಪ್ರೇರೇಪಣೆ ಮಾಡ್ತಕ್ಕಂಥ ಪಕ್ಷ ಅದು ಕಾಂಗ್ರೆಸ್. ಅಷ್ಟು ಮಾತ್ರ ಅಲ್ಲ, ಸುಳ್ಳು ಹೇಳೋದು, ಬೇಕಾದ್ದನ್ನ ಮಾತ್ರ ಹೋರಾಟ ಮಾಡೋದು, ಮತ್ತೆ ನುಡಿಸ್ಕೊಂಡು ಓಡೋಗೋದು, ಇದು ಕಾಂಗ್ರೆಸ್ನ ಸ್ವಭಾವ. ಇದಕ್ಕೆ ಉತ್ತಮ ಉದಾಹರಣೆ ನೀಟ್ ವಿಚಾರದಲ್ಲಿ ಆಗಿದ್ದು. ಜಂತರ್ ಮಂತರ್ನಲ್ಲಿ ಪಾಪ ಕಾಕ್ರೋಚ್ಗಳೆಲ್ಲ ಸೇರಿದ್ದು. ಅಲ್ಲಿ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟು ಕೊನೆಯಲ್ಲಿ ಆಗಿದ್ದೇನು ಅಂತ ದೇಶ ನೋಡಿದೆ. ವಿಚಿತ್ರಕಾರಿ ಶಕ್ತಿಗಳು ಪ್ರವೇಶ ಮಾಡಿ ದೇಶದಕ್ಕೆ ದೊಡ್ಡ ಗಂಧಾಂತರವನ್ನೇ ಸೃಷ್ಟಿ ಮಾಡಬೇಕು ಅಂತೇಳಿ ಪ್ರಯತ್ನ ಪ್ರಾರಂಭ ಆದಾಗ ಪ್ರಧಾನಮಂತ್ರಿಗಳು ಅನಿವಾರ್ಯವಾಗಿ ಇಂಥ ಘಟನೆ ನಮ್ಮ ದೇಶದಲ್ಲಿ ನಡೆಯಲಿಕ್ಕೆ ಅವಕಾಶ ಕೊಡಬಾರದು ಅನ್ನೋ ಕಾರಣಕ್ಕೆ ಅವರು ಹಲವು ತೀರ್ಮಾನಗಳನ್ನು ತೆಗೆದುಕೊಂಡರು. ಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದು ಆಯ್ತು. ಎಲ್ಲಾದ್ರೂ ಸೋರಿಕೆ ಆದ್ರೆ ಇನ್ನು ಮುಂದೆ ಯಾವುದೇ ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಆದ್ರೆ ಕಠಿಣ ಶಿಕ್ಷೆ ಆಗಬೇಕು ಅಂತೇಳಿ ಅಧಿಕಾರಿಗಳಿರ್ಬೋದು, ಯಾರೇ ಇರ್ಬೋದು, ಅವರ ವಿರುದ್ಧವಾಗಿ ಬಿಲ್ಲನ್ನೇ ಪಾಸ್ ಮಾಡಿದ್ರು. ಆದ್ರೆ ಮಾಡುವಾಗ ರಾಹುಲ್ ಗಾಂಧಿ ಮಾಡಿದ್ದೇನೋ ಎ ಬಿಗ್ ಕಾಕ್ರೋಚ್ ಮಾಡಿದ್ದೇನೋ ಅದನ್ನು ಕೂಡ ವಿರೋಧ ಮಾಡಿದ್ರು. ಈ ಕಡೆ ಸೋರಿಕೆ ಆಗೋದನ್ನು ವಿರೋಧ ಮಾಡ್ತಾರೆ, ಸೋರಿಕೆ ಆಗೋದನ್ನು ತಡೆಗಟ್ಟಬೇಕು ಅಂದ್ರೆ ಅದನ್ನು ವಿರೋಧ ಮಾಡ್ತಾರೆ. ವಾಟ್ ಎ ಡಬಲ್ ಸ್ಟ್ಯಾಂಡರ್ಡ್ ಪರ್ಸನ್ ಈಸ್, ಇದನ್ನು ಹೇಳಬೇಕಾಗುತ್ತೆ. ಈಗ ವಿಶೇಷವಾಗಿ ಜಾರ್ಖಂಡ್ನಲ್ಲಿ ಇವತ್ತಾಗಿದ್ದೇನೆ. ಅಲ್ಲಿಯ ವಿದ್ಯಾರ್ಥಿಗಳು ತಮಗಾದ ಅನ್ಯಾಯವನ್ನ ವಿರೋಧಿಸಿ ಜಾರ್ಖಂಡ್ ಮತ್ತು ಕಾಂಗ್ರೆಸ್ಸಿನ ಸರ್ಕಾರ ಅಲ್ಲಿ ಅಧಿಕಾರದಲ್ಲಿದೆ, ಅವರು ನ್ಯಾಯ ಕೇಳಿ ಇವತ್ತು ಹೋರಾಟಕ್ಕೆ ಇಳಿದಿದ್ದಾರೆ. ಜಾರ್ಖಂಡ್ನಲ್ಲಿ ಒಂದು ರೀತಿಯ ಕ್ರೂರ ವರ್ತನೆ ಸರ್ಕಾರದಿಂದ ನಡೀತಾ ಇದೆ. ಜಂತರ್ ಮಂತರ್ನಲ್ಲಿ ನಡೆದಿದ್ದು ಕ್ರೂರ ವರ್ತನೆ ಅಲ್ಲಿಯ ಮುಖಂಡರು ವಿದ್ಯಾರ್ಥಿಗಳಿಂದ ನಡೆಯಲಿಲ್ಲ ಅಥವಾ ಸರ್ಕಾರದಿಂದ ನಡೆಯಲಿಲ್ಲ. ಅನಾಗರಿಕವಾದ ಎ ಬಾರ್ಬರಿಕ್ ನೇಚರ್ ಆಕ್ಟ್, ಈ ಅನಾಗರಿಕತೆಯ ಒಂದು ವರ್ತನೆಯನ್ನ ನಾವು ನಿನ್ನೆ ಮೊನ್ನೆ ಎಲ್ಲ ನೋಡ್ತಾ ಇದ್ದೇವೆ. ನಿನ್ನೆ ನೀರಿನ ಪಿರಂಗಿಗಳಿಂದ ಇದನ್ನ ಎದುರಿಸತಕ್ಕಂಥದ್ದು, ಮುಳ್ಳಿನ ಬೇಲಿ ತಂತಿಗಳನ್ನ ಹಾಕಿ ಅವರನ್ನ ಅಡ್ಡಗಟ್ಟತಕ್ಕಂಥದ್ದು ರಾಂಚಿನಲ್ಲಿ, ಜಾರ್ಖಂಡ್ ರಾಂಚಿ. ಈ ರೀತಿ ಮಾಡಿ ವಿದ್ಯಾರ್ಥಿಗಳನ್ನ ಹತ್ತಿಕ್ಕುವ ಕೆಲಸವನ್ನು ಮಾಡಿದ್ದಾರೆ. ನಾನು ಕೇಳ್ತೇನೆ, ಯಾರ್ಯಾರು ಇದನ್ನ ಹೋರಾಟ ಮಾಡಿದಿರಿ ಜಂತರ್ ಮಂತರ್ನಲ್ಲಿ, ನೀವೆಲ್ಲಿ ಮಾಯವಾಗಿದ್ದೀರಿ? ಈಗ ಎಲ್ಲಿ ಅಡಿಗೆ ಕೊಡ್ತಿದ್ದೀರಿ? ಆ ವಿದ್ಯಾರ್ಥಿಗಳ ನ್ಯಾಯ ಕೊಡಿಸೋರು ಯಾರು?
ದೇಶ ವಿರೋಧಿ ಒಂದೇ ಒಂದು ಸ್ಲೋಗನ್ ನಲ್ಲಿ ಬಂದಿಲ್ಲ. ದೆಹಲಿಯಲ್ಲಿ ದೇಶ ವಿರೋಧಿ ಸ್ಲೋಗನ್ಗಳು ಮೊಳಗಿದವು. ಕಾಶ್ಮೀರದ 370 ಆರ್ಟಿಕಲ್ ಪ್ರಸ್ತಾಪ ಆಯಿತು. ಭಯೋತ್ಪಾದಕರ ಬಗ್ಗೆ ಜಿಂದಾಬಾದ್ಗಳು ಪ್ರಾರಂಭ ಆದವು. ಆದ್ರೆ ಅಲ್ಲಿಯ ವಿದ್ಯಾರ್ಥಿಗಳು ಇಂಥ ಯಾವ ಸ್ಲೋಗನ್ನೂ ಇಲ್ಲ, ನ್ಯಾಯ ಕೊಡಿ ಸ್ಲೋಗನ್ ಅಷ್ಟೇ. ಅಂದಮೇಲೆ ರಾಹುಲ್ ಗಾಂಧಿ ಅವರು ಎಲ್ಲಿ ಹೋಗಿ ಅಡಿಗೆ ಕೊಡ್ತಿದ್ದಾರೆ? ನಿಮ್ಮದೇ ಸರ್ಕಾರ, ಬಿಜೆಪಿ ಸರ್ಕಾರಗಳು ಇದ್ರೆ ಮಾತ್ರ ನಿಮ್ಮ ಚಟುವಟಿಕೆಯ, ಅಲ್ಲಿ ಮಾತ್ರ ನಿಮ್ಮ ಹೋರಾಟವ? ಈಗ ರಾಂಚಿಯಲ್ಲಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವವರು ಯಾರು? ನೀವು ಯಾಕೆ ಅಲ್ಲಿ ಹೋಗಿಲ್ಲ? ಇಂತಹ ಇಬ್ಬಗೆಯ ನೀತಿಯನ್ನ ಯಾವಾಗಲೂ ಕೂಡ ರಾಹುಲ್ ಗಾಂಧಿ ಅವರು ಮಾಡ್ತಾರೆ. ನಮಗೆ ಗೊತ್ತಿದೆ, ಜನ್ಜಿ ಹೆಸರಿನಲ್ಲಿ ಜಂತರ್ ಮಂತರ್ನಲ್ಲಿ ನಡೆದಿದ್ದು ದೇಶದ್ರೋಹಿ ಚಟುವಟಿಕೆಗಳನ್ನು ಮಾಡತಕ್ಕಂಥವರ ಪ್ರತಿಭಟನೆ. ಇವತ್ತು ನಿಜವಾದ ಜನ್ಜಿಗಳು ಎಲ್ಲಿ ಹೋರಾಟ ಮಾಡ್ತಿದ್ದಾರೆ ಅಂದ್ರೆ ಅದು ರಾಂಚಿಯಲ್ಲಿ. ಪ್ರಧಾನಮಂತ್ರಿಗಳು ಹೇಳ್ತಾರೆ, ಜನ್ಜಿ ಅಂದ್ರೆ ಈ ದೇಶದ ಭವಿಷ್ಯ. ಅವರು ಅವರಿಗಾಗಿ ನಮ್ಮ ಸರ್ಕಾರ ಏನನ್ನಾದರೂ ನಾವು ಮಾಡ್ತೇವೆ. ಅವರಿಗೆ ಸಹಾಯ ಮಾಡಬೇಕು, ಅವರಿಗೆ ಭವಿಷ್ಯ ಕೊಡಬೇಕು, ಅವರಿಗೆ ಅನ್ಯಾಯವಾಗಿದ್ದನ್ನು ಸರಿಪಡಿಸಬೇಕು. ಆದ್ರೆ ರಾಹುಲ್ ಗಾಂಧಿ ಯಾಕೆ ಇಂಥದ್ದು ಬಂದಿಲ್ಲ ಮನಸ್ಸಿಗೆ? ನನಗೆ ಇನ್ನೊಂದು ಮಾತನಾಡಬೇಕು. ಕರ್ನಾಟಕದಲ್ಲೂ ಈ ರೀತಿ KPSC ಬೇಕಾದಷ್ಟು ಬಂದಿದೆ. ಈಗ ಇಲ್ಲಿಯೂ ಕೂಡ ಜನ್ಜಿ ಹೋರಾಟ ಇಲ್ಲೂ ಪ್ರಾರಂಭ ಆಗಿದೆ. ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಈ ಸರ್ಕಾರಕ್ಕೂ ಆಗ್ತಾ ಇಲ್ಲ. ನಾನು ಮಾನ್ಯ ಈ RSS ಉಸ್ತುವಾರಿ ಮಂತ್ರಿಗಳಿಗೆ ಕೇಳ್ತೆ, ಮಾತೆತ್ತಿದ್ರೆ ಪಾಪ ಬರೀ RSS ನೇ ಇಳ್ಕೊಂಡಿದ್ದಾರೆ. ಇದೇ ಮೈಂಡ್ ಸೆಟ್ ಇರತಕ್ಕಂತ ರಾಹುಲ್ ಗಾಂಧಿ ಅವರಿಗೆ, ಮಾನ್ಯ ಸಚಿವರೇ, ನೀವ್ಯಾಕೆ ಕೇಳೋದಿಲ್ಲ? ಪ್ರತಿಯೊಂದಕ್ಕೂ ಮೂಗು ಉದ್ದ ಇದೆ ನಿಮ್ಮದು ಅಂತೇಳಿ ಮೂಗು ತೋರಿಸೋ ನೀವು. ಸ್ವಲ್ಪ ರಾಹುಲ್ ಗಾಂಧಿ ಅವರಿಗೆ ಬುದ್ಧಿ ಹೇಳಿ. ಜನ್ಸಿ ಹೋರಾಟ ನಡೀತಾ ಇದೆ ರಾಂಚಿಯಲ್ಲಿ, ಜನರಿಗೆ ಅನ್ಯಾಯ ಆಗ್ತಾ ಇದೆ, ಅವ್ರ ಮಕ್ಕಳದ್ದು ಭವಿಷ್ಯ ಇದೆ. ಆ ವಿದ್ಯಾರ್ಥಿಗಳ ಪರವಾಗಿ ನಾವು ನಿಲ್ಲಬೇಕು. ಸರ್ಕಾರ ನಮ್ಮದೇ ಇದ್ರು ಸರಿ, ಅವರ ಹೋರಾಟ ಏನಿದೆಯೋ ಅದಕ್ಕೆ ಉತ್ತರ ಕೊಡಿಸಕ್ಕಂತ ಕೆಲಸವನ್ನ ಮಾಡಬೇಕು. ನೀವು ಬಾಯಿ ಬಿಟ್ಟು ಮಾತಾಡಿ, ಅಲ್ಲಿ ಹೋಗಿ ಅವರ ಜೊತೆಯಲ್ಲಿ ಹೋರಾಟದಲ್ಲಿ ಪಾಲ್ಗೊಳ್ಳಿ ಅಂತ ಯಾಕೆ ಹೇಳೋದಿಲ್ಲ ನೀವು? ಇಲ್ಲಿದು ಅಂತೂ ನೀವು ಮಾಡೋದೇ ಇಲ್ಲ. ಕೊಟ್ಟ ಕುದುರೆಯನ್ನ ಏರ್ಲಾರ್ದಂತ ಮನುಷ್ಯರು ಇವತ್ತು ಇಲ್ಲಿಯ ಸಮಸ್ಯೆಗಳನ್ನ ಪರಿಹಾರದಂತ ಮನುಷ್ಯರು ಬರೀ ಬೆಳಗಿಂದ ಸಂಜೆವರೆಗೂ ಬೇರೆ ಬೇರೆದನ್ನೇ ಮಾತಾಡ್ಕೊಂಡು ಕಾಲಹರಣ ಮಾಡಿ ಭ್ರಷ್ಟಾಚಾರಗಳನ್ನ ಮತ್ತು ಬೇರೆ ವಿಚಾರಗಳ ಬಂದಾಗ ಎಲ್ಲರ ಬಗ್ಗೆಯೂ ಡಿಪೆಂಡ್ ಮಾಡ್ಲಿಕ್ಕೆ ನಿಲ್ತಿರಲ್ಲ. ನಿಮಗೆ ಈ ದೇಶದ ಕಾನೂನು ಸಂವಿಧಾನದಲ್ಲಿ ನಂಬಿಕೆ ಇಲ್ವಾ? ಗೌರವ ಇಲ್ವಾ? ಈ ವಿಚಾರದಲ್ಲಿ ಏನು ಇವತ್ತು ರಾಹುಲ್ ಗಾಂಧಿ ಅವರು ನಡವಳಿಕೆ ಇದೆ, ಇದನ್ನ ಇಡೀ ದೇಶದ ಜನ್ಜಿಗಳು ಖಂಡಿಸಬೇಕು. ಇವರನ್ನ ತಿರಸ್ಕಾರ ಮಾಡಬೇಕು. ಇವರು ಸ್ವಂತ ಬುದ್ಧಿಯಿಂದ ನಡ್ಕೊಳ್ತಾ ಇಲ್ಲ. ಇವರು ಯಾರೋ ಹೊರದೇಶದವರು ಇವರ ಕಿವಿಗೆ ಹಾಕಿದ ರೀತಿಯಲ್ಲಿ ಅಥವಾ ಹೇಳಿಕೊಟ್ಟ ರೀತಿಯಲ್ಲಿ ಇವರು ಇಲ್ಲಿ ಎಲ್ಲವನ್ನೂ ಪ್ರಯತ್ನಗಳನ್ನ ಇಲ್ಲಿ ಪ್ರಾರಂಭ ಮಾಡ್ತಾರೆ. ಇದರಿಂದ ದೇಶಕ್ಕೆ ಒಳ್ಳೆಯದಾಗೋದಿಲ್ಲ, ದೇಶಕ್ಕೆ ತೊಂದರೆ ಆಗ್ತಕ್ಕಂಥ ರೀತಿಯಲ್ಲೇ ಅವರು ನಡ್ಕೊಳ್ಳೋದ್ರಿಂದ ನಮ್ಮ ಜನ್ಜಿಗಳು ಇವರ ಮಾತುಗಳಿಗೆ ಕಿವಿಗೊಡಬಾರದು. ನಿಮ್ಮ ಹೋರಾಟಕ್ಕೆ ಭಾರತೀಯ ಜನತಾ ಪಕ್ಷ ಯಾವಾಗಲೂ ನಿಮ್ಮ ಜೊತೆಯಲ್ಲಿ ನಿಲ್ತದೆ, ಅದು ಎಲ್ಲೇ ಇರಲಿ. ಅದಕ್ಕೆ ದೇಶದ ಪ್ರಧಾನಮಂತ್ರಿಗಳು ನಿಮಗೆ ನೀಟ್ನಲ್ಲಿ ಆದ ವ್ಯತ್ಯಾಸಗಳನ್ನು ಸರಿಪಡಿಸಲಿಕ್ಕೆ ಮುಂದಿನ ದಿನಗಳಲ್ಲಿ ಯಾರೇ ಅದರಲ್ಲಿ ಪಾಲ್ಗೊಂಡ್ರೆ ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಲಿಕ್ಕೆ ಪ್ರಧಾನಮಂತ್ರಿಗಳು ಸಿದ್ಧರಿದ್ದಾರೆ. ಅದಕ್ಕಾಗಿ ನಿಮ್ಮ ಪರವಾದ ಬಿಲ್ಲನ್ನು ಕೂಡ ಪಾಸ್ ಮಾಡಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ವಿರೋಧ ಇದೆ. ಆ ವಿರೋಧವನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಜನ್ಜಿಗಳು ಕೂಡ ಸಹಕರಿಸಬೇಕು.
ಮೋದಿ ಅವರ ಜೊತೆಯಲ್ಲಿ ಎಲ್ಲರೂ ಸೇರಿ ಈ ದೇಶವನ್ನು ಸುಭದ್ರವಾಗಿ ಇಡಲಿಕ್ಕೆ ಕೆಲಸ ಮಾಡೋಣ. ಜನಸಿಗಳ ಎಲ್ಲ ಬೇಡಿಕೆಗಳನ್ನು ಕೂಡ ಮಾನ್ಯ ಮೋದಿಜಿಯವರು ಇತ್ಯರ್ಥಪಡಿಸ್ತಾರೆ. ಮತ್ತೆ ಎಲ್ಲ ಕಡೆಯಲ್ಲೂ ನಿಮ್ಮ ಜೊತೆಯಲ್ಲಿ ಯಾವುದೇ ರಾಜ್ಯ ಇರಬಹುದು, ಎಲ್ಲೇ ನಿಮಗೆ ಸಮಸ್ಯೆ ಆಗಿರ್ಬೋದು, ಭಾರತೀಯ ಜನತಾ ಪಕ್ಷ ನಿಮ್ಮ ಜೊತೆಯಲ್ಲಿ ನಿಲ್ತದೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ.